ನಮಸ್ಕಾರ ಸ್ನೇಹಿತರೆ, ನೀವು 60 ವರ್ಷ ತುಂಬಿದ್ದೀರಿ. ಜನ ಹೇಳುತ್ತಾರೆ ಈಗ ವಿಶ್ರಾಂತಿ ತೆಗೆದುಕೊಳ್ಳಿ. ಜನ ಹೇಳುತ್ತಾರೆ ಇದು ಈ ವಯಸ್ಸಿನ ಕೆಲಸ ಅಲ್ಲ. ಜನ ಹೇಳುತ್ತಾರೆ ಈಗ ಏನಾಗುತ್ತದೆ. ಆದರೆ ಇಂದು ನಾವು ನಿಮಗೆ ಬೇರೆಯೇ ಮಾತು ಹೇಳುತ್ತೇವೆ. 60 ವರ್ಷದ ನಂತರದ ಜೀವನ ಹಾಳಾಗುವುದಿಲ್ಲ, ಅದು ಆಗ ಶುರುವಾಗುತ್ತದೆ. ಜಗತ್ತಿನ ಅತ್ಯಂತ ಆರೋಗ್ಯವಂತ, ಅತ್ಯಂತ ಸಂತೋಷದ, ಅತ್ಯಂತ ಚಟುವಟಿಕೆಯ ಜನರು 80ರಲ್ಲೂ ಕುಣಿಯುತ್ತಿದ್ದಾರೆ, 90ರಲ್ಲೂ ಓದುತ್ತಿದ್ದಾರೆ, 70ರಲ್ಲೂ ಓಡುತ್ತಿದ್ದಾರೆ. ಮತ್ತು ಅವರಿಗೆ ಒಂದೇ ಒಂದು ರಹಸ್ಯ ಇದೆ, ಅವರು ಕೆಲವು ವಿಷಯಗಳನ್ನು ಬಿಟ್ಟು ಬಿಟ್ಟರು. ಇಂದು ನಾವು ನಿಮಗೆ ಅಂತಹ 7 ವಿಷಯಗಳನ್ನು ಹೇಳುತ್ತೇವೆ. ಅವುಗಳನ್ನು ನೀವು 60 ವರ್ಷದ ನಂತರ ಬಿಟ್ಟು ಬಿಡಬೇಕು. ನೀವು ದುರ್ಬಲರಾಗಿದ್ದೀರಿ ಎಂದಲ್ಲ, ಬದಲಿಗೆ ನೀವು ಅಷ್ಟು ಶಕ್ತಿವಂತರಾಗಿದ್ದೀರಿ ಎಂದು. ಈಗ ನೀವು ಈ ಭಾರವನ್ನು ಹೊರುವ ಅಗತ್ಯವೇ ಇಲ್ಲ. ಸ್ನೇಹಿತರೆ, ಪೂರ್ತಿ ವಿಡಿಯೋ ನೋಡಿ, ಏಕೆಂದರೆ 4ನೇ ಪಾಯಿಂಟ್ ಅದು ಯಾವ ವೈದ್ಯರು ಕೂಡ ನೇರವಾಗಿ ಹೇಳುವುದಿಲ್ಲ, ಆದರೆ ಸತ್ಯ. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಅವರೊಂದಿಗೆ ಮಾತನಾಡಲು ಬಯಸುತ್ತೇವೆ. ಯಾರು 60 ದಾಟಿದ್ದಾರೋ ಅಥವಾ ಯಾರ ಮನೆಯಲ್ಲಿ ಪೋಷಕರು, ಅಜ್ಜ ಅಜ್ಜಿ, ಅಮ್ಮಮ್ಮ ತಾತ ಇದ್ದಾರೋ, 60 ವರ್ಷದ ನಂತರ ಜೀವನದಲ್ಲಿ ಒಂದು ಅಚ್ಚರಿಯ ತಿರುವು ಬರುತ್ತದೆ. ಮಕ್ಕಳು ದೊಡ್ಡವರಾಗುತ್ತಾರೆ, ಕೆಲಸ ಮುಗಿಯುತ್ತದೆ, ಮನೆ ಸ್ವಲ್ಪ ಶಾಂತವಾಗುತ್ತದೆ ಮತ್ತು ಈ ಶಾಂತತೆಯಲ್ಲಿ ಹಲವು ವಿಷಯಗಳು ಶೇಖರಣೆಗೊಳ್ಳಲು ಶುರುವಾಗುತ್ತವೆ. ಹಲವು ಅಭ್ಯಾಸಗಳು, ಹಲವು ಆಲೋಚನೆಗಳು, ಹಲವು ವಿಷಯಗಳು ನಾವು ಹೊತ್ತುಕೊಂಡಿರುತ್ತೇವೆ, ಏಕೆಂದರೆ ಯಾವಾಗಲೂ ಹೊತ್ತುಕೊಂಡೇ ಬಂದಿರುತ್ತೇವೆ. ಇಲ್ಲಿ ನಾವು ಅಂತಹ 7 ವಿಷಯಗಳನ್ನು ನೋಡೋಣ. ಅವುಗಳನ್ನು 60ರ ನಂತರ ಬಿಡಬೇಕು, ದೇಹಕ್ಕಾಗಿಯೂ ಮನಸ್ಸಿಗಾಗಿಯೂ ಮತ್ತು ಸಂಬಂಧಗಳಿಗಾಗಿಯೂ. ಮೊದಲ ವಿಷಯ, 60ರ ನಂತರ ಬಿಡಬೇಕಾದದ್ದು ಎಲ್ಲರನ್ನೂ ಖುಷಿ ಪಡಿಸುವ ಪ್ರಯತ್ನ. 60 ವರ್ಷದವರೆಗೆ ನಾವು ಏನು ಮಾಡುತ್ತೇವೆ? ಮಗ ಏನು ಯೋಚನೆ ಮಾಡುತ್ತಾನೆ? ಸೊಸೆ ಏನು ಹೇಳುತ್ತಾಳೆ? ನೆರೆಹೊರೆಯವರು ಏನು ಹೇಳುತ್ತಾರೆ? ಸಂಬಂಧಿಕರು ಏನು ತಿಳಿಯುತ್ತಾರೆ? ಪೂರ್ತಿ ಜೀವನ ನಾವು ಬೇರೆಯವರ ಯೋಚನೆಯ ಸೆರೆಮನೆಯಲ್ಲಿ ಬಂಧಿತರಾಗಿರುತ್ತೇವೆ. ಒಂದು ಸಂಶೋಧನೆ ಇತ್ತು. ಅವರು 75 ವರ್ಷಗಳ ಕಾಲ 700 ಜನರ ಜೀವನವನ್ನು ಅಧ್ಯಯನ ಮಾಡಿದರು ಮತ್ತು ಅವರ ಫಲಿತಾಂಶ ಏನಾಗಿತ್ತು? ಸಂತೋಷವಾಗಿದ್ದವರು ಅವರೇ. ಯಾರು ತಮ್ಮ ಷರತ್ತಿನ ಮೇಲೆ ಬದುಕಿದ್ದರೋ, ಯಾರಿಗೆ ಬೇಡ ಎಂದು ಹೇಳಲು ಬರುತ್ತಿತ್ತು. 60ರ ನಂತರ ಇದು ಇನ್ನೂ ಅಗತ್ಯವಾಗುತ್ತದೆ, ಏಕೆಂದರೆ ಈಗ ಶಕ್ತಿ ಸೀಮಿತವಾಗಿರುತ್ತದೆ. ಹಾಗಾಗಿ ಆ ಶಕ್ತಿಯನ್ನು ನಿಜವಾಗಿ ಮುಖ್ಯವಾದುದರ ಮೇಲೆ ಹಾಕಿ. ನಿಮ್ಮ ಆರೋಗ್ಯದ ಮೇಲೆ, ನಿಮ್ಮ ನಿದ್ರೆಯ ಮೇಲೆ, ನಿಮ್ಮ ಸಮಾಧಾನದ ಮೇಲೆ. ಇಂದಿನಿಂದ ನೀವು ಒಂದು ಕೆಲಸ ಮಾಡಿ. ಯಾವುದೇ ಕೆಲಸ ಮಾಡುವಾಗ ನಿಮ್ಮನ್ನೇ ನೀವು ಕೇಳಿಕೊಳ್ಳಿ, ನಾನು ಇದನ್ನು ಮಾಡುತ್ತಿರುವುದು ಇಷ್ಟ ಆಗುತ್ತದೆ ಎಂದೋ ಅಥವಾ ಬೇರೆಯವರು ಏನು ಯೋಚನೆ ಮಾಡುತ್ತಾರೋ ಎಂದೋ. 2ನೇ ಉತ್ತರ ಬಂದರೆ ನಿಲ್ಲಿಸಿ. 2ನೇ ವಿಷಯ, ನಿದ್ರೆಯ ಜೊತೆ ಜಗಳ ಆಡುವುದನ್ನು ನಿಲ್ಲಿಸಿ. ಬಹಳ ಜನ 60ರ ನಂತರ ಹೇಳುತ್ತಾರೆ ನಮಗೆ ನಿದ್ರೆಯೇ ಬರುವುದಿಲ್ಲ, ಬರೀ 4ರಿಂದ 5 ಗಂಟೆ ಆಗುತ್ತದೆ ಮತ್ತು ಅವರು ಇದರ ಬಗ್ಗೆ ಹೆಮ್ಮೆ ಪಡುತ್ತಾರೆ. ಇದು ತಪ್ಪು. 60ರ ನಂತರ ದೇಹಕ್ಕೆ 7ರಿಂದ 8 ಗಂಟೆಗಳ ನಿದ್ರೆ ಬೇಕು. ಏಕೆಂದರೆ ನಿದ್ರೆಯಲ್ಲೇ ಮೆದುಳಿನ ಶುದ್ಧೀಕರಣ ಆಗುತ್ತದೆ. ಇದನ್ನು ಗ್ಲಿಂಫ್ಯಾಟಿಕ್ ಸಿಸ್ಟಮ್ ಎನ್ನುತ್ತಾರೆ. ನಿದ್ರೆಯಲ್ಲೇ ಹೃದಯದ ರಕ್ತನಾಳಗಳು ರಿಪೇರಿಯಾಗುತ್ತವೆ, ಸ್ಮರಣ ಶಕ್ತಿ ಬಲಗೊಳ್ಳುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ವೈದ್ಯರು ಈ ನಿದ್ರೆಯ ಕೊರತೆಗೆ ಒಂದು ಹೆಸರು ಕೊಟ್ಟಿದ್ದಾರೆ, ಸೈಲೆಂಟ್ ಇನ್ಫ್ಲಮೇಷನ್, ಅಂದರೆ ಕಾಣದ ಬೆಂಕಿ, ಆದರೆ ಒಳಗೆ ಉರಿಯುತ್ತಿರುತ್ತದೆ. ಇದೇ ಮುಂದೆ ಮಧುಮೇಹ, BP ಮತ್ತು ಸ್ಮರಣ ಶಕ್ತಿ ಸಮಸ್ಯೆಗಳಾಗಿ ಪರಿಣಮಿಸುತ್ತದೆ. ರಾತ್ರಿ 10 ಗಂಟೆಗೆ ಮಲಗುವ ಪ್ರಯತ್ನ ಮಾಡಿ. ಮಲಗುವ 1 ಗಂಟೆ ಮುಂಚೆ ಫೋನ್ ಬಂದ್ ಮಾಡಿ. ಕೋಣೆಯನ್ನು ತಂಪಾಗಿ ಮತ್ತು ಕತ್ತಲಾಗಿ ಇಡಿ. 1 ಕಪ್ ಬಿಸಿ ಹಾಲು ಅಥವಾ ಅರಿಶಿನ ಹಾಲು
ಇದು ನಿಜವಾಗಿಯೂ ಕೆಲಸ ಮಾಡುತ್ತದೆ. ನಿದ್ರೆ ಮಾಡುವುದು ಆಲಸ್ಯ ಅಲ್ಲ, ನಿದ್ರೆ ಮಾಡುವುದು ಸ್ವಯಂ ಆರೈಕೆ. ಮೂರನೇ ವಿಷಯ, ನಾನು ಒಬ್ಬಂಟಿಯಾಗಿ ಚೆನ್ನಾಗಿದ್ದೇನೆ ಎಂದು ಯೋಚಿಸುವುದು. ಈ ವಿಷಯ ನಾನು ಹೃದಯದಿಂದ ಹೇಳುತ್ತಿದ್ದೇನೆ. ಬಹಳ ವಯಸ್ಸಾದವರಲ್ಲಿ ಒಂದು ಅಭ್ಯಾಸ ಇರುತ್ತದೆ. ತಮ್ಮ ಮಕ್ಕಳು ದೂರ ಇದ್ದರೆ ಎಂದರೆ ಹೇಳಿಬಿಡುತ್ತಾರೆ. ನಾವು ಚೆನ್ನಾಗಿದ್ದೇವೆ, ಭಯ ಪಡುವ ಅಗತ್ಯ ಇಲ್ಲ ಎಂದು ಹೇಳಿಬಿಡುತ್ತಾರೆ. ಏನೂ ಆಗಿಲ್ಲ, ಕಷ್ಟ ಇದ್ದರೂ ನಿಮಗೆ ಏನು ಹೇಳುವುದು ಎಂದು ಸುಮ್ಮನಿರುತ್ತಾರೆ. ಈ ಅಭ್ಯಾಸವನ್ನು ಬಿಡಿ. ಒಂಟಿತನ 60ರ ನಂತರ ಅತ್ಯಂತ ದೊಡ್ಡ ಕಾಯಿಲೆಯಾಗಿ ಪರಿಣಮಿಸಬಹುದು. WHO ಅಂದರೆ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ, ಒಂಟಿತನ ಅಷ್ಟೇ ಅಪಾಯಕಾರಿ. ದಿನಕ್ಕೆ 15 ಸಿಗರೆಟ್ ಸೇದುವಷ್ಟು. ಇದು ಯಾವುದೇ ರೂಪಕ ಅಲ್ಲ, ಇದು ವೈಜ್ಞಾನಿಕ ಸತ್ಯ. ಹಾಗಿದ್ರೆ ಏನು ಮಾಡಬೇಕು? ನಿಮ್ಮ ಮಕ್ಕಳಿಗೆ ಪ್ರಾಮಾಣಿಕವಾಗಿ ಮನದ ಮಾತುಗಳನ್ನು ಹೇಳಿ. ಬಡಾವಣೆಯಲ್ಲಿ ಒಬ್ಬ ಸ್ನೇಹಿತನನ್ನು ಮಾಡಿಕೊಳ್ಳಿ. ಯಾವುದಾದರೂ ಬೆಳಗಿನ ವಾಕ್ ಗುಂಪಿನಲ್ಲಿ ಸೇರಿಕೊಳ್ಳಿ ಅಥವಾ ಯಾವುದಾದರೂ ಕ್ಲಬ್ ಸೇರಿಕೊಳ್ಳಿ. ಯೋಗ, ಭಜನೆ, ತೋಟಗಾರಿಕೆ ಏನನ್ನಾದರೂ ಆಗಲಿ. ಮನುಷ್ಯ ಸಂಬಂಧಗಳಿಂದಲೇ ಬದುಕುತ್ತಾನೆ. ಇದು ನಿಮ್ಮ ದುರ್ಬಲತೆ ಅಲ್ಲ, ಅಗತ್ಯವಾಗಿದೆ. ಈಗ 4ನೇ ಪಾಯಿಂಟ್. ಆ ಮಾತು ನಾವು ಆರಂಭದಲ್ಲಿ ಹೇಳಿದ್ದೇವೆ. 60ರ ನಂತರ ಬರೀ ವಿಶ್ರಾಂತಿ ಮಾಡುವುದೇ ಅತ್ಯಂತ ದೊಡ್ಡ ನಷ್ಟ. ಹೌದು, ನೀವು ಸರಿಯಾಗಿ ಕೇಳಿದ್ದೀರಿ. ಸಮಾಜ ಹೇಳುತ್ತದೆ, ಮುಪ್ಪಿನವರು ಮಲಗಿ ವಿಶ್ರಾಂತಿ ತೆಗೆದುಕೊಳ್ಳಿ. ಆದರೆ ವಿಜ್ಞಾನ ಏನು ಹೇಳುತ್ತದೆ? ಯೂಸ್ ಇಟ್ ಆರ್ ಲೂಸ್ ಇಟ್. ನಮ್ಮ ಸ್ನಾಯುಗಳು 60ರ ನಂತರ ಪ್ರತಿ ವರ್ಷ 1-2% ಚಿಕ್ಕದಾಗುತ್ತವೆ. ನಾವು ಏನೂ ಮಾಡದಿದ್ದರೆ ನಮ್ಮ ಮೆದುಳು 60ರ ನಂತರ ನ್ಯೂರಾನ್ಗಳನ್ನು ಕಳೆದುಕೊಳ್ಳಲು ಶುರು ಮಾಡುತ್ತದೆ. ನಾವು ಅದಕ್ಕೆ ಸವಾಲು ಕೊಡದಿದ್ದರೆ ನಮ್ಮ ಹೃದಯ ದುರ್ಬಲವಾಗುತ್ತದೆ. ನಾವು ನಡೆಯುವುದನ್ನು ಬಿಟ್ಟರೆ. ಒಂದು ಅಧ್ಯಯನದ ಪ್ರಕಾರ ಯಾರು 60ರ ನಂತರವೂ ವಾಕ್, ಯೋಗ, ಯಾವುದಾದರೂ ದೈಹಿಕ ಚಟುವಟಿಕೆ ಮುಂದುವರೆಸಿದರೋ ಅವರ ಮಾನಸಿಕ ಆರೋಗ್ಯ ಸ್ಕೋರ್ 40% ಹೆಚ್ಚಿತ್ತು. ಬರೀ ವಿಶ್ರಾಂತಿ ಮಾಡುತ್ತಿದ್ದವರ ಹೋಲಿಕೆಯಲ್ಲಿ. ಮತ್ತು ಎಕ್ಸರ್ಸೈಸ್ ಎಂದರೆ ಜಿಮ್ ಅಥವಾ ಓಡುವುದು ಎಂದು ಯೋಚಿಸಬೇಡಿ. 60ರ ನಂತರದ ಎಕ್ಸರ್ಸೈಸ್ ಎಂದರೆ ಬೆಳಗ್ಗೆ 20ರಿಂದ 30 ನಿಮಿಷಗಳ ಕಾಲ ವಾಕ್ ಮಾಡುವುದು. ಇಷ್ಟು ಸಾಕು. ಕೈ ಕಾಲುಗಳ ಸ್ಟ್ರೆಚಿಂಗ್, ದಿನಕ್ಕೆ 1 ಬಾರಿ ನೆಟ್ಟಗೆ ನಿಂತು 10 ನಿಮಿಷ ಕುಳಿತುಕೊಳ್ಳುವುದು, ಮನೆಯ ಕೆಲಸ ನೀವೇ ಮಾಡುವುದು, ಇದು ಕೂಡ ಎಕ್ಸರ್ಸೈಸ್. ವಿಶ್ರಾಂತಿ ತೆಗೆದುಕೊಳ್ಳಿ, ಆದರೆ ನಿಲ್ಲಬೇಡಿ. ನಿಂತು ಬಿಡುವುದೇ ಮುಪ್ಪು, ನಡೆಯುತ್ತಿರುವುದೇ ಯೌವನ. 5ನೇ ವಿಷಯ, ಹಳೆಯ ನೋವನ್ನು ಎದೆಯಲ್ಲಿ ಹಿಡಿದುಕೊಂಡಿರುವುದು. ಜೀವನದಲ್ಲಿ ಯಾರೋ ನಿಮಗೆ ಮೋಸ ಮಾಡಿರಬಹುದು. ಮಗ ನೀವು ಯೋಚಿಸಿದನ್ನು ಮಾಡಲಿಲ್ಲ. ಸೊಸೆಯ ಜೊತೆ ಸಂಬಂಧ ಸರಿಯಾಗಿ ಇರಲಿಲ್ಲ. ಯಾವುದಾದರೂ ಸ್ನೇಹಿತ ಬೇರೆಯಾಗಿ ಹೋದ. ಇವೆಲ್ಲದರ ಭಾರವನ್ನು 60ರ ನಂತರ ನೀವು ಹೊತ್ತುಕೊಂಡಿರುವುದು. ಇದು ಬರೀ ಮನಸ್ಸನ್ನಲ್ಲ, ದೇಹವನ್ನು ಅಸ್ವಸ್ಥಗೊಳಿಸುತ್ತದೆ. ಪ್ರಸಿದ್ಧ ವೈದ್ಯರು ಹೇಳುತ್ತಾರೆ, ಬಹಳಷ್ಟು ಕಾಯಿಲೆಗಳ ಮೂಲ ದೇಹದಲ್ಲಿ ಇರುವುದಿಲ್ಲ. ಮೂಲ ಇರುವುದು ಹೇಳಲಾಗದ ಕೋಪದಲ್ಲಿ. ಕ್ಷಮೆ ಕೊಡುವುದು ಬೇರೆಯವರಿಗಾಗಿ ಅಲ್ಲ, ನಿಮಗಾಗಿ. ಕ್ಷಮೆಯ ಅರ್ಥ ಆ ವ್ಯಕ್ತಿ ಸರಿ ಇದ್ದರು ಎಂದಲ್ಲ. ಕ್ಷಮೆಯ ಅರ್ಥ ನೀವು ಅವರಿಗೆ ಪರ್ಮಿಷನ್ ಕೊಡುತ್ತಿದ್ದೀರಿ ಎಂದಲ್ಲ. ಕ್ಷಮೆಯ ಅರ್ಥ ನಾನು ಈ ಭಾರವನ್ನು ಇನ್ನೂ ಹೊರುವುದಿಲ್ಲ. ಈ ಭಾವನೆಯನ್ನು ಬಿಟ್ಟು ಬಿಡಿ. ಬರೆದು ಬಿಡಬಹುದು ಅಥವಾ ಯಾರಿಗಾದರೂ ಹೇಳಿ ಬಿಡಬಹುದು. ಮಂದಿರ ಅಥವಾ ಮಸೀದಿಯಲ್ಲೂ ಬಿಡಬಹುದು, ಆದರೆ ಬಿಟ್ಟು ಬಿಡಿ. 6ನೇ ವಿಷಯ, ಹಲವು ವರ್ಷಗಳಿಂದ ನಡೆಯುತ್ತಿರುವ ಅನಾರೋಗ್ಯಕರ ತಿನ್ನುವ ಅಭ್ಯಾಸಗಳು. ಎಲ್ಲವನ್ನೂ ಬಿಟ್ಟು ಬಿಡಿ ಎಂದು ನಾವು ಹೇಳುವುದಿಲ್ಲ. ನಿಮ್ಮ ಸಂತೋಷಗಳನ್ನು ಬಿಟ್ಟು ಬಿಡಿ ಎಂದು ನಾವು ಹೇಳುವುದಿಲ್ಲ. ಆದರೆ 60 ವರ್ಷಗಳ ನಂತರ ದೇಹದ ಮೆಟಾಬಾಲಿಸಮ್ ಬೇರೆಯಾಗಿರುತ್ತದೆ. ಅದೇ ಅಷ್ಟೇ ಪ್ರಮಾಣದ ಸಕ್ಕರೆ, ಉಪ್ಪು ಮತ್ತು ಎಣ್ಣೆ ಯಾವುದು 40 ವರ್ಷದಲ್ಲಿ
ಸರಿಯಾಗಿತ್ತೋ 60ರಲ್ಲಿ 2 ಪಟ್ಟು ಪರಿಣಾಮ ಬೀರುತ್ತದೆ. ಹೆಚ್ಚು ಉಪ್ಪು ಬಿಪಿಯ ಅತ್ಯಂತ ದೊಡ್ಡ ಶತ್ರು. ಮೈದಾ ಗಟ್ಟ ಆರೋಗ್ಯ ಹಾಳು ಮಾಡುತ್ತದೆ, ಮಲಬದ್ಧತೆ ಹೆಚ್ಚಿಸುತ್ತದೆ. ಪ್ಯಾಕೆಟ್ ಬಿಸ್ಕೆಟ್, ನಮ್ಕಿನ್, ಅಲ್ಟ್ರಾ ಪ್ರೊಸೆಸಡ್ ಫುಡ್ ಅಂದ್ರೆ ಇನ್ಫ್ಲಮೇಷನ್. ರಾತ್ರಿ ಭಾರವಾದ ಊಟ. ರಾತ್ರಿ ನಮ್ಮ ಜೀರ್ಣಕ್ರಿಯೆ ನಿಧಾನವಾಗಿರುತ್ತದೆ. ಇದರ ಜಾಗದಲ್ಲಿ ಏನು ಹೆಚ್ಚಿಸಬೇಕು? ಬೇಳೆ, ತರಕಾರಿ, ಮೊಸರು. ಗಟ್ಟ ಆರೋಗ್ಯಕ್ಕಾಗಿ ಪ್ರೋಬಯೋಟಿಕ್. 1 ಚಮಚ ತುಪ್ಪ. ಹೌದು, ಸ್ವಲ್ಪ ತುಪ್ಪ ಒಳ್ಳೆಯದು. ಅರಿಶಿನ ಹಾಲು ಮತ್ತು ಮಿತದಲ್ಲಿ ಹಣ್ಣುಗಳ ಸೇವನೆ. ಊಟ ಬಿಡುವುದಲ್ಲ, ಬರೀ ಬುದ್ಧಿವಂತಿಕೆಯಿಂದ ತಿನ್ನುವುದು. ಮತ್ತು 7ನೇಯದು ಅತ್ಯಂತ ಮುಖ್ಯವಾದದ್ದು. ಈಗ ಏನು ಕಲಿಯುವುದು? ವಯಸ್ಸಾಗಿ ಬಿಟ್ಟಿತ್ತು ಎಂದು ಯೋಚನೆ ಮಾಡುವುದು. ನಾವು ನಿಮಗೆ ಕೆಲವು ಜನರ ಬಗ್ಗೆ ಹೇಳುತ್ತೇವೆ. ಫೌಜಾ ಸಿಂಗ್ 89 ವರ್ಷದಲ್ಲಿ ಮ್ಯಾರಥಾನ್ ಓಡಿದರು. ಮೊದಲು ಎಂದೂ ಓಡಿರಲಿಲ್ಲ. ಪ್ರಭಾಕರಿ ಮನೋಹರ್ 70 ವರ್ಷದಲ್ಲಿ ಪೇಂಟಿಂಗ್ ಕಲಿತರು. ಈಗ ಎಕ್ಸಿಬಿಷನ್ಗಳು ನಡೆಯುತ್ತಿವೆ. ಆನಾ ಮೇರಿ ರಾಬರ್ಟ್ಸನ್, ಯಾರನ್ನು ಜಗತ್ತು ಗ್ರ್ಯಾಂಡ್ ಮಾ ಮೋಸೆಸ್ ಎಂದು ಕರೆಯುತ್ತದೆ, 78 ವರ್ಷದಲ್ಲಿ ಪೇಂಟಿಂಗ್ ಶುರು ಮಾಡಿದರು. ಪೂರ್ತಿ ಜಗತ್ತಿನಲ್ಲಿ ಪ್ರಸಿದ್ಧರಾದರು. ಮೆದುಳಿನ ಬಗ್ಗೆ ಒಂದು ಅದ್ಭುತ ಸತ್ಯ. ನ್ಯೂರೋಪ್ಲಾಸ್ಟಿಸಿಟಿ ಅಂದರೆ ನಮ್ಮ ಮೆದುಳು 60, 70, 80ರಲ್ಲೂ ಹೊಸದನ್ನು ಕಲಿಯಬಲ್ಲದು, ಹೊಸ ಸಂಪರ್ಕಗಳನ್ನು ಮಾಡಬಲ್ಲದು. ಹಾಗಿದ್ರೆ ಇಂದಿನಿಂದ ಈ ಯೋಚನೆ ಬಿಡಿ, ನನ್ನಿಂದ ಏನೂ ಆಗುವುದಿಲ್ಲ, ನನ್ನ ವಯಸ್ಸಲ್ಲ, ಇದೆಲ್ಲ ಯುವಕರಿಗೆ. ಮತ್ತು ಏನಾದರೂ ಶುರು ಮಾಡಿ. ಹಾಡುವುದು, ಪೇಂಟಿಂಗ್ ಮಾಡುವುದು, ಅಡುಗೆ ಮಾಡುವುದು, ಮೊಬೈಲ್ ಫೋಟೋಗ್ರಫಿ, ತೋಟಗಾರಿಕೆ, ಪುಸ್ತಕ ಬರೆಯುವುದು. ಯಾವುದು ಮನಸ್ಸಿನಲ್ಲಿತ್ತೋ, ಯಾವುದನ್ನು ಎಂದು ಮಾಡಿರಲಿಲ್ಲವೋ ಅದನ್ನು ಈಗ ಮಾಡಿ. 60ರ ನಂತರ ಸಮಯ ಇದೆ, ಅನುಭವ ಇದೆ, ತಾಳ್ಮೆ ಇದೆ. ಇದೇ ಸೂಕ್ತ ವಯಸ್ಸು ಹೊಸದನ್ನು ಮಾಡಲು. ಹಾಗಿದ್ರೆ ಇವೇ ಆ 7 ವಿಷಯಗಳು. ಬೇರೆಯವರನ್ನು ಖುಷಿಪಡಿಸುವ ಅಭ್ಯಾಸ. ನಿದ್ರೆಯ ಜೊತೆ ಜಗಳ. ನಾನು ಒಬ್ಬಂಟಿಯಾಗಿ ಚೆನ್ನಾಗಿದ್ದೇನೆ ಎಂದು ಹೇಳುವುದು. ಬರೀ ವಿಶ್ರಾಂತಿ ಮಾಡುವುದು ಮತ್ತು ನಡೆಯುವುದನ್ನು ನಿಲ್ಲಿಸುವುದು. ಹಳೆಯ ಕುಂದು ಕೊರತೆಗಳನ್ನು ಹಿಡಿದುಕೊಂಡಿರುವುದು. ಬೇಕೆಂದೇ ತಪ್ಪು ತಿನ್ನುವುದು ಮತ್ತು ಕಲಿಯುವುದನ್ನು ನಿಲ್ಲಿಸುವುದು. 60ರ ನಂತರ ಜೀವನ ಮುಗಿಯುವುದಿಲ್ಲ. ಇದೇ ಆ ಸಮಯ ಯಾವಾಗ ನೀವು ಅಂತಿಮವಾಗಿ ನಿಮಗಾಗಿ ಬದುಕಬಹುದು. ಮಕ್ಕಳು ಅವರ ಜಗತ್ತಿನಲ್ಲಿ ಇದ್ದಾರೆ. ಜವಾಬ್ದಾರಿಗಳು ಕಡಿಮೆ ಆಗಿವೆ. ಅನುಭವ ತುಂಬಿದೆ. ಬರೀ ನೀವು ನಿಮಗೆ ಪರ್ಮಿಷನ್ ಕೊಡಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಅಥವಾ ನಿಮ್ಮ ಪ್ರೀತಿ ಪಾತ್ರರಿಗೆ ಉಪಯೋಗವಾದರೆ ದಯವಿಟ್ಟು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.